ಆದ್ರೆ ಈ ಸರ್ಕಾರ ಮಾಡಿದ್ದೇನು ಪ್ರಶ್ನೆ ಇರೋದಿಲ್ಲೇ. ಈ ಸರ್ಕಾರ ಏನ್ ಮಾಡಿದೆ? 24.1% ಬಜೆಟ್ನಲ್ಲಿ ಹಣವನ್ನು ತೆಗೆದಿಟ್ರು. ಹೇಳುವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವ ಸರ್ಕಾರವೂ ಮಾಡಿಲ್ಲ, ದಲಿತರಿಗಾಗಿ 39,000 ಕೋಟಿ ಹಣ ನಾನು ಅವರಿಗಾಗಿ ಮೀಸಲಿಟ್ಟಿದ್ದೇನೆ ಅಂತ ಹೇಳಿದ್ರು. ಇದೇಗಿದೆ ಅಂದ್ರೆ ಒಂದು ಗಾದಿಯಲ್ಲಿ ಹಳ್ಳಿಗಳ ಕಡೆ ಈ ಕೈಯಲ್ಲಿ ಕೊಟ್ರು, ಈ ಕೈಯಲ್ಲಿ ಕಿತ್ಕೊಂಡ್ರು ಅಂತ. ಹಾಗೆ ಕೊಟ್ಟಿದ್ದನ್ನ ನೀವು ಹೇಳಿದ್ರಿ, ಆದ್ರೆ ಅವರಿಗೆ ಸಿಕ್ಕಿದ್ದೇನಪ್ಪ? ಸಿಕ್ಕಿದ್ದೇನೂ ಇಲ್ಲ. ಅವರಿಗೆ ನೀವೇನು ಕೊಡ್ಲೇ ಇಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಎಲ್ಲ 34 ಡಿಪಾರ್ಟ್ಮೆಂಟ್ಗಳಿಗೆ 2,000, 3,000, 4,000 ಕೋಟಿ ಹೀಗೆ ಹಂಚಿಕೆ ಆಗಿಬಿಡುತ್ತದೆ. ಜನಾಂಗಕ್ಕೆ ಸಿಗೋದೇನೂ ಇರೋದಿಲ್ಲ. ಆದರೆ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ಮೋಸ ಏನು ಅಂತಂದ್ರೆ 52,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗಾಗಿ ನಾವು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದ್ರಿ. ಬಜೆಟ್ನಲ್ಲಿ 52,000 ಕೋಟಿ ಇಟ್ಟು ದಲಿತರಿಗೆ ಕೊಟ್ಟಿದ್ದೀರಾ? ಪ್ರಶ್ನೆ. 52,000 ಕೋಟಿಯಲ್ಲಿ SC STಗಳಿಗೆ ಗ್ಯಾರಂಟಿ ಕೊಡಲಿಲ್ಲ ಅಂದಮೇಲೆ ಇದು ಈ ಸರ್ಕಾರ ದಲಿತರಿಗೆ ಮಾಡಿದ ವಂಚನೆ, ಮೋಸ. ಇದು ಒಂದು ಕಡೆ ಆಯ್ತು. ಗ್ಯಾರಂಟಿಗಳು ಬೇರೆಯವರಿಗೆ ಮಾತ್ರ, SC STಗಳಿಗೆ ಸಿಗಲಿಲ್ಲ. ಆದ್ರೆ ಯಾಕೆ ಗ್ಯಾರಂಟಿ ಕೊಡಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವರೇನ್ ಮಾಡಿದ್ರು? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ, ಅಂದ್ರೆ ಅಸೆಟ್ ಕ್ರಿಯೇಷನ್ಗೆ, ಅವರ ಶ್ರೇಯೋಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಅವರಿಗೆ ವಂಚನೆ ಮಾಡಿದ್ದಾರೆ. ಎರಡು ಕಡೆಯಿಂದನೂ ಈ ಸರ್ಕಾರ ವಂಚನೆ ಮಾಡಿದೆ. ಇದನ್ನ ನಾವು ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ದಲಿತರ ಹಣವನ್ನ ದಲಿತರಿಗೆ ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಆದ್ರೆ ಇದು ಸುಳ್ಳು. ದಲಿತರಿಗೆ ಯಾವುದೇ ರೀತಿ ಹಣ ಇವತ್ತು ಸಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನ ಯಾರಿಗೆ ಸೇರಿದ್ದು? ಸರ್ವರಿಗೂ ಸೇರಿದ್ದು ತಾನೆ. ಹಾಗಿದ್ದ ಮೇಲೆ ಬೀದರ್ನಿಂದ ಚಾಮರಾಜನಗರದವರೆಗೆ 2.5 ಲಕ್ಷ ಜನರನ್ನ ನಿಲ್ಲಿಸಿ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಕೊಂಡಾಡಿದ್ವಿ, ಮಾನವ ಸರಪಳಿ ಮಾಡಿದ್ವಿ ಅಂತ ಹೇಳಿದ್ರು. ಹಣ ಖರ್ಚು ಮಾಡಿದ್ದು ಯಾರ್ದು? ಸೋಷಿಯಲ್ ವೆಲ್ಫೇರ್ ಅಲ್ಲಿ ಸುಮಾರು 75 ಕೋಟಿ ಆ ಹಣ ಖರ್ಚು ಮಾಡಿದ್ರು. ಅಂದಮೇಲೆ ದಲಿತರ ಹಣ ನೀವು ಖರ್ಚು ಮಾಡಿ ಸಂವಿಧಾನಕ್ಕೆ ಅಂತ ಹೇಳಿ ನೀವು ಅವರಿಗೆ ಮೋಸ ಮಾಡಿದ್ರಿ. ಅದು ಯಾವ ಸಂವಿಧಾನವು, ಯಾವುದೇ ಪ್ರಜಾಪ್ರಭುತ್ವವು ದಲಿತರದಲ್ಲ, ಸರ್ವರದ್ದು. ಸರ್ಕಾರ ಖರ್ಚು ಮಾಡಬೇಕಾಗಿತ್ತು, ಸೋಷಿಯಲ್ ವೆಲ್ಫೇರ್ ಇಂದ ಮಾಡ್ತೀರಿ. ಅಂದ್ರೆ ದಲಿತರನ್ನ ನೀವು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡು ಇವತ್ತು ನೀವು ಅನ್ಯಾಯ ಮಾಡ್ತಿದ್ದೀರಿ. ಇದನ್ನ ಭಾರತೀಯ ಜನತಾ ಪಕ್ಷ ಸಹಿಸಿಕೊಳ್ಳೋದಿಲ್ಲ.